Acts 10:38. God anointed Jesus of Nazareth with the Holy Spirit and power. ಈ ವಾಕ್ಯದಲ್ಲಿ ಅಭಿಷೇಕದ ಉದ್ದೇಶ ಏನು? ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕೂ, ಸ್ವಸ್ಥತೆ ಪಡಿಸುವುದಕ್ಕೂ, ಶೈತಾನಿಂದ ಬಿಡುಗಡೆ ಮಾಡುವುದಕ್ಕೂ ಅವರು ಅಭಿಷೇಕ ಮಾಡಲ್ಪಟ್ಟಿದ್ದಾರೆ. ನೀವು ದೇವರ ಕಾರ್ಯಗಳನ್ನು ಒಬ್ಬರಿಗೆ ಸಾರ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಇಲ್ಲ ವ್ಯಾಧಿಸ್ಥರಿಗೆ ಸ್ವಸ್ಥತೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂತ ಹೇಳುವಾಗ ಫಸ್ಟ್ ನೀವು ಯಾರು, ಯಾವ ಕಂಡೀಷನಲ್ಲಿ ಇದ್ದೀರಾ, ಆತ್ಮದ ಸೆನ್ಸಸ್ ಆಕ್ಟಿವೇಟ್ ಆಗಿದೆಯಾ ಅನ್ನೋದು ಬಹಳ ಮುಖ್ಯ. ನೀವು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡ್ಕೊಂಡಿದ್ರೆ ಆತ್ಮದ ಮಂಡಲಕ್ಕೆ ಲೀಗಲ್ ಆಕ್ಸಸ್ ಇದೆ. ಅದಕ್ಕಂತ ನೀವು ಎಲ್ಲಿ ಬೇಕಾದರೂ ಹೋಗಿ ಏನು ಬೇಕಾದ್ರೂ ಮಾಡ್ಬೇಕಂತಲ್ಲ, ನಿಮಗೆ ಅಂತ ಒಂದು ಪ್ರತ್ಯೇಕವಾದ ಒಂದು ಉದ್ದೇಶ ಕೊಟ್ಟಿದ್ರೆ ಆ ಉದ್ದೇಶವನ್ನು ನೆರವೇರಿಸೋಕ್ಕೆ ಅಭಿಷೇಕ, ಆ ಉದ್ದೇಶವನ್ನು ನೆರವೇರಿಸೋಕ್ಕೆ ಅಭಿಷೇಕದ ಬಲ, ಆ ಬಲ ಆ ಉದ್ದೇಶವನ್ನು ಮಾತ್ರನೇ ನೆರವೇರಿಸೋದು.